ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಹೋಗಿ ಮಾತಾಡ್ತಾ ಇದ್ದೀನಿ. ನೋಡಿ ಎಷ್ಟು ಜನ ಇದ್ದಾರೆ. ಆ್ಯಕ್ಚುಲಾಗಿ ನೆನ್ನೆ ನಾವು ಕಡಲೆಕಾಯಿ ಪರ್ಸೆಗೆ ಹೋಗಿದ್ವಿ ಬಸವನಗುಡಿಲಿ. ಸೊ ಬನ್ನಿ ಏನೇನಾಗುತ್ತೆ ಅಂತ ನೋಡ್ಕೊಂಬರೋಣ. ಓ, ಏನು ಇಷ್ಟೊಂದು ಜನ ಇದ್ದಾರೆ ಗುರು. ಇಲ್ಲಿಂದ ಇನ್ನೂ ಯಾವತ್ತು ಟೆಂಪಲ್ ಹತ್ರ ರೀಚ್ ಆಗೋದು. ಗಾಡಿ ನೋಡಿದ್ರೆ ಇಲ್ಲ ಹಾಕಿದ್ವಿ. ಆ್ಯಕ್ಚುಲಿ ಫ್ರೆಂಡ್ಸ್ ನೋಡಿ, ಮಿನಿಮಮ್ಮು 1/2 ಕಿಲೋಮೀಟ್ರ್ ಆದರೂ ಇದೆ. ಸೊ ನೋಡಿ, ಫೈನಲಿ ದೇವಸ್ಥಾನ ರೀಚ್ ಆಗಿದ್ದೀವಿ. ಆ್ಯಕ್ಚುಲಾಗಿ ನಾನು ನಮ್ಮ ಅಣ್ಣ ಇಬ್ಬರು ಬಂದ್ವಿ, 2 ಫ್ಯಾಮಿಲಿ. ಬಟ್ ನಾನು ನಿಲ್ಸಿರೋದು ಅಲ್ಲಿ ರಾಮಕೃಷ್ಣ ಆಶ್ರಮ ಹತ್ರ ಗಾಡಿನ. ನಮ್ಮ ಅಣ್ಣ ನಿಲ್ಸಿರೋದು BMS ಹತ್ರ. ಸೊ ನಾವು ಅವರು ಹೆಂಗೆ ಮೀಟ್ ಆಗೋದಪ್ಪ, ಹುಡ್ಕೋಣ. ಬರೀ ಕಾಪಿರೈಟ್ ಆಗುತ್ತೆ ಈ ಸಲ. ಯಾವುದೇ ಸಾಂಗ್ ಹಾಕಲ್ಲ, ಮಾತಾಡೋಣ ಬನ್ನಿ. ಫೋನ್ ಒಳಗಡೆ ಎಲ್ಲೋ ಇಲ್ಲ ದೇವರು. ಸೊ ದೇವ್ರನ್ನ ತೋರ್ಸೋಕ್ಕಾಗಿಲ್ಲ. ಅಟ್ಲೀಸ್ಟ್ ಬಸವಣ್ಣನವರು ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಫ್ಯಾಮಿಲಿ ಎಲ್ಲ ಫೈನಲಿ ರೀಚ್ ಆಗಿದ್ದಾರೆ. ಸದ್ಯಕ್ಕೆ ಬಂದಿದ್ದು ಇಷ್ಟೇ ನೋಡಿ. ಆ್ಯಕ್ಚುಲಾಗಿ ನಿಜ ಹೇಳ್ಬೇಕಂತಂದರೆ ನಿಜ ಜನ ಜಾಸ್ತಿ ಇದ್ದಾರೆ. ಸೊ ಇರೋದೇ 3 ಡೇಸ್ ಅಂತ ಆದರೂ ನೋಡೋಣ ಇನ್ನೂ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ. ನಾವಂತೂ ಫಸ್ಟ್ ಡೇನೇ ಬಂದಿದ್ದೀವಿ. ಅಲ್ಲಿ ರೋಡ್ ಬ್ಲಾಕ್ ಮಾಡಿದ್ದಾರೆ. ಸೊ ಈ ಕಡೆಯಿಂದ ಬಳಸ್ಕೊಂಡು ಹೋಗ್ಬೇಕಂತೆ. ಬನ್ನಿ ಹೋಗೋಣ. ಆ್ಯಕ್ಚುಲಿ ಗೂಗಲಲ್ಲೆಲ್ಲ ಇದ್ದಿದ್ದು 17, 18, 19 ಅಂತ. ಬಟ್ ನಾವು ಇನ್ನೂ 16 1 ಡೇ ಬಿಫೋರ್ ಬಂದಿದ್ದೀವಿ. ಆಲ್ರೆಡಿ ಎಷ್ಟು ಜನ ಇದ್ದಾರೆ ನೋಡಿ. ಸೊ ಇನ್ನು ನೆಕ್ಸ್ಟ್ 3 ಡೇಸ್ಗೆ ರೆಡಿ ಮಾಡ್ಕೊತಾಯಿದ್ರು. ಹೂವು ಕಟ್ತಾಯಿದ್ರು, ಇನ್ನೊಂದಷ್ಟು ಕಡೆ ಚಪ್ರ ಹಾಕೊಳ್ಳೋರು ರೆಡಿ ಮಾಡ್ಕೊತಾಯಿದ್ರು, ಮಾವು ಬೇವು ಎಲ್ಲ ಕಟ್ತಾಯಿದ್ರು. ಸೊ ಡೆಕೋರೇಷನ್ ಎಲ್ಲ ನಡೀತಾ ಇದೆ. ಬಟ್ ಜನ ಬರೋರು ಬರ್ತಾನೆ ಇದ್ದಾರೆ. ಫೈನಲಿ ದೊಡ್ಡ ಬಸವಣ್ಣ ಎಂಟ್ರಿ. ಜನ ನೋಡಿ ಕ್ಯೂ ಇದ್ದಾರೆ. ಇನ್ನೂ ಒಳಗಡೆ ಬಿಡ್ತಾ ಇಲ್ಲ. ಬಟ್ ಆದ್ರೂ ಡೆಕೋರೇಷನ್ ನಡೀತಾ ಇದೆ. ನೋಡ್ಕೊಳ್ಳಿ, ಕೈ ಮುಕ್ಕೊಳ್ಳಪ್ಪ. ಇನ್ನೂ ರೋಡ್ಗೆ ಎಂಟ್ರ್ ಆಗಿಲ್ಲ, ಮೆಟ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ತಿನ್ನೋದಕ್ಕೆ. ನೋಡ್ಕೊಳ್ರಪ್ಪ ಸ್ಟ್ಯಾಚುಗಳನ್ನ. ಇದೆ ಒರಿಜಿನಲ್ ಕಡಲೆಕಾಯಿ ಪರ್ಸೆ. ಆ್ಯಕ್ಚುಲಾಗಿ ಇದು ಕಡಲೆಕಾಯಿ ಪರ್ಸೆಯಲ್ಲಿ ಏನಂತ ಅಂದರೆ ವೆರೈಟಿ ಆಫ್ ಕಡಲೆಕಾಯಿ. ಅಂದರೆ ಹುರಿದಿರೋದು, ಬೇಯಿಸಿರೋದು, ನಾಟಿದ್ದು, ಎಷ್ಟೊಂದು ವೆರೈಟೀಸ್ ಇರುತ್ತೆ. ಬಟ್ ಅದೆಲ್ಲ ಸ್ಟ್ಯಾಚು ಮಾಡಾಕಿದ್ದಾರೆ. ಎಲ್ಲ ಫ್ರೆಂಡ್ಸು ಫ್ಯಾಮಿಲಿಗಳೆಲ್ಲ ಬಂದು ಪರ್ಚೇಸ್ ಮಾಡ್ತಾ ಇರೋದು. ನೋಡೋಕ್ಕೂ ಸಖತ್ತಾಗಿದೆ ಲೈಟಿಂಗ್ ಜೊತೆಗೆ. ನೀವು ನೋಡ್ಕೊಳ್ಳಿ, ಕಣ್ಣು ತುಂಬ್ಕೊಳ್ಳಿ. ನೋಡಿ ಹೆಂಗಿದೆ. ನಮ್ಮ ಪುಟ್ಟಿ ಕೈಗೆ ಏನಾದ್ರು ಸಿಕ್ಬಿಟ್ರೆ ಅಷ್ಟೇ. ಸೊ ಕಣ್ಣಿಗೆ ಕಾಣಿಸ್ದಂಗೆ ಎತ್ಕೊಂಡು ಹೋಗೋಂತ ಆಗಲ್ಲ. ಬಟ್ ಬೇರೆ ಏನಾದ್ರು ತೋರಿಸ್ಬಿಟ್ಟು ಬಚಾವ್ ಮಾಡ್ಬೇಕಷ್ಟೆ. ನೋಡ್ರಪ್ಪ, ಹೇಳಿದ್ಮೇಲೆ ವೆರೈಟಿ ಕಡಲೆಕಾಯಿ ಅಂತ. ಹಸಿದು, ನಾಟಿದ್ದು, ಒಣಗಿದ್ದು, ಹುರಿದಿದ್ದು ಎಲ್ಲ ಆಯ್ತು ನೋಡ್ಕೊಳ್ಳಿ. ಜಸ್ಟ್ ಫಸ್ಟ್ ಡೇಗೆ ಅಲ್ಟಿಮೇಟ್ ರೀ. ನೋಡ್ರಿ ಎಷ್ಟು ಜನ, ಯಾವ ಮೂಲೆ ಆ ಮೂಲೆ ತನಕ ಎಲ್ಲಿ ನೋಡ್ತೀರಾ ಬರ್ರಿ ಜನ ಜನ ಜನ. ಪಾನಿಪುರಿ, ಬೇಲ್ಪುರಿಯಿಂದ ಹಿಡಿದು ನೋಡ್ರಿ ಗೊಂಬೆ ಮಿಠಾಯಿಯಿಂದ ಹಿಡಿದು ಪ್ರತಿಯೊಂದು ಗುರು ಇಂಥ ತಿಂದಿಲ್ಲ ಅನ್ನಂಗಿಲ್ಲ ಅಂತಾರೆ. ಎಲ್ಲ ಥರ ಟೇಸ್ಟ್ ಮಾಡ್ಬೋದು. ಪ್ಲೀಸ್ ಬನ್ನಿ. ಜನ ಸಾಗರ. ಎಲ್ಲಿವರೆಗೂ ನೋಡ್ತೀರ ಅಲ್ಲಿವರೆಗೂ ಜನ ಸಾಗರ. ಎಷ್ಟೆಷ್ಟು ವೆರೈಟೀಸ್ ಐತೆ ಇನ್ನೂ ನೋಡೋಣ ಬನ್ನಿ. ನೋಡಿ ಈ ಚಿಪ್ಸು ಅಂತ ನಮಗಂತೂ ತುಂಬ ತಿನ್ನೋಕೆ ಇಷ್ಟ. ಸೊ ಮುಂದೆ ಎಲ್ಲರೂ ತಗೊಳ್ಳೋಣ. ಫಸ್ಟು ಅಲ್ಲಿ ಜಾಂಗಿರಿ ಕಾಣಿಸ್ತಾ ಇದೆ, ಜಾಂಗಿರಿ ತಿನ್ನೋಣ. ತಿನ್ನಿ, ಸೂಪರ್. ತಿನ್ನು, ಕಚ್ಚಿ ಮಾಡು. ಸೂಪರ್. ಈ ಶಿವನ್ ನೋಡ್ರಿ, ದುಡ್ಡು ಮಾಡೋದಕ್ಕೆ ಒಳ್ಳೆ ಜಾಗ, ಹಂಗೆ ದುಡ್ಡು ಕಳ್ಕೊಳ್ಳೋದಕ್ಕೂ ಒಳ್ಳೆ ಜಾಗ. ನನ್ನ ಕಣ್ಣು ಮುಂದೆನೇ ಒಂದು 5-6 ಸಾವಿರ ರೂಪಾಯಿ ಉಣ್ಕೊಂಡು ಹೋಗ್ಬಿಡ್ತು. ಎಲ್ಲ ಬರೀ 500 ರೂಪಾಯಿ ಆಟಗಳೇ. ಇದೆಲ್ಲ ಇದ್ರೇ ಅಲ್ವಾ ಮಜಾ, ಜಾತ್ರೆ ಅಂತ ಅನ್ಸ್ಕೊಳ್ಳೋದು. ಈ ಲೇಡೀಸು ಬರೀ ಬಳೆ, ಬರೀ ಜುಮ್ಕಿ, ಬರೀ ವಾಲೆ ಕಂಡ ತಕ್ಷಣ ಸೈಡ್ಗೆ ಹೋಗ್ತಾರೆ. ಅವ್ನು ಎಳ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಗುರು. ಸಿ ಅಗೇನ್. ಚೆನ್ನಾಗಲ್ಲ ಟಿವಿ ಹತ್ರ ಹಾಕೋಣ.
ನಮ್ಮ ಪುಟ್ಟಿಗೆ ಪಾಪಡ್ ಬೇಕಂತೆ, ಪಾಪಡ್. ನಂಗೆ ಅನಿಸ್ತಾ ಇರೋದು ಇವರೆಲ್ಲ ಎಲ್ಲಿಂದ ಬಂದರು ಗುರು, ಇಷ್ಟು ಅಂಗಡಿ ಎಲ್ಲಿ ಇಟ್ಕೊಂಡಿದ್ರು ಇಷ್ಟು ದಿನ. ಹೋಮ್ ಡೆಕೋರೇಷನ್ ಮೆಟೀರಿಯಲ್ಸ್ ಮಾತ್ರ ಸಖತ್ತಾಗಿದೆ, ಒಂದ್ಸರಿ ಬಂದು ನೋಡ್ರಿ, ಏನಾದ್ರು ಯೂಸ್ ಆಗ್ಬೋದು ತೊಗೊಂಡೋಗಿ. ಈ ಜಾತ್ರೆಯಲ್ಲಿ ಅವ್ರುಗಳು ನಡೆಯೋದೇ ಕಷ್ಟ, ಇನ್ನು ನಮ್ಮ ಮಗುಗಳನ್ನ ಎತ್ಕೊಂಡು ಹೋಗ್ಬೇಕು ಅಂದ್ಬಿಟ್ರೆ ಯಪ್ಪೋ ಸುಸ್ತಾಗೋಯ್ತು. ಮಾಡು ನೋಡ್ರಿ, ತಿಂದರೆ ನೆಮ್ಮದಿಯಾಗಿ ತಿನ್ಬೇಕಂತೆ. ಬಂದು ಟ್ರೈ ಮಾಡಿ. ಒಂದು ತಿಂಗಳು ಮುಂಚೆ ಬಂದಿದ್ರೆ ದೀಪಾವಳಿಗೆ ಸಕ್ಕದಾಗಿ ಸೇಲ್ ಆಗಿರೋದು, ಬಟ್ ಚೆನ್ನಾಗಿದೆ, ಅಪಾರ್ಟ್ಮೆಂಟ್ಗಳಿಗೆ ಹಾಕೊಬೋದು. ಈ ಮೂಲೆ ನೋಡಿ, ಈ ಮೂಲೆ ನೋಡಿ, ಈ ಮೂಲೆ ನೋಡಿ, ಹೆಂಗಪ್ಪ ಮನೆಗೆ ಹೋಗೋದು. ವೆರೈಟಿ ಫುಡ್ಡು ಟೇಸ್ಟ್ ಮಾಡೋಕ್ಕೆ ಸೂಪರಾಗಿರುತ್ತೆ. ಅಲ್ಲದೆ ಮನೆಗೆ ಡೆಕೋರೇಷನ್ ಐಟಮ್ಗಳು ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿವೆ. ಸೊ ನೋಡಿ, ಎಲ್ಲ ದಸರಾ ಗೊಂಬೆಗಳು ಇಕ್ಕಿದ್ದಾರೆ, ಕಲೆಕ್ಷನ್ಸ್ ಇದೆ. ಬನ್ನಿ, ದುಡಿಮೆಯೇ ದೇವರು, ದುಡ್ಕೊಳ್ರಪ್ಪ. ಫ್ರೆಂಡ್ಸ್ ಜೊತೆ ಬಂದರೆ ಈ ಥರ ಎಲ್ಲ ಆಟ ಆಡೋಕ್ಕೆ ಸಕ್ಕತ್ತಾಗಿರುತ್ತೆ, ಫ್ಯಾಮಿಲಿ ಜೊತೆ ಬಂದರೆ ಆಡೋಕ್ಕಾಗಲ್ಲ. ನೋಡಿ ಮತ್ತೆ ಶುರು ಗುರು, ಊರೆಲ್ಲ ಬಿಟ್ಟು ಇವಳು ಕಣ್ಗೆ ಬೀಳುತ್ತಾ. ಅಯ್ಯೋ, ನೋಡ್ರಪ್ಪ, ಇದು ರೋಬೋ ಮೆಷಿನ್ಸ್ ಅಂತೆ. ಸೊ ನಿಮ್ಮ ಕ್ವಶನ್ಗಳಿಗೆ ಕರೆಕ್ಟಾಗಿ ಆನ್ಸರ್ ಮಾಡುತ್ತೆ. ನಿಮ್ಮದು ಏಜ್ ಎಷ್ಟು ಅಂತ ಹೇಳುತ್ತೆ, ನೀವು ಮಾತಾಡಿದ್ರೆ ನಿಮ್ಮ ಧ್ವನಿನ ಕೇಳಿಸ್ಕೊಂಡು ನಿಮ್ಮ ಏಜ್ ಹೇಳುತ್ತೆ. ಸೊ ಫೈನಲಿ ನಾನು ಹೇಳೋದಿಷ್ಟೇ, ಬೆಂಗಳೂರಲ್ಲಿ ಈ ಥರ ಅಪರೂಪಕ್ಕೆ ಜಾತ್ರೆಗಳು ನಡೀತಾ ಇರುತ್ತೆ. ಸೊ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಫಸ್ಟ್ ಬಂದು ಅಟೆಂಡ್ ಆಗಿ ಮಜಾ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸೊ ಪೇರೆಂಟ್ಸು ಪಾಪ ಮನೇಲೇ ಇರ್ತಾರೆ, ಕರ್ಕೊಂಬನ್ನಿ, ಅವರು ಎಂಜಾಯ್ ಮಾಡಲಿ, ನೀವು ಎಂಜಾಯ್ ಮಾಡಿ, ನೀವು ಫ್ಯಾಮಿಲಿಗೆ ಟೈಮ್ ಕೊಟ್ಟಂಗಾಗುತ್ತೆ. ಈ ಥರ ದೃಶ್ಯ ನೋಡಿ ಕಣ್ಣು ತುಂಬ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮತ್ತೆ ಸಿಗೋಣ, ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಹೋಗಿ ಟಾಟಾ.